ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಯಾವ ಫಲಾನುಭವಿಗಳಿಗೆ 17 ಮತ್ತು 18ನೇ ಕಂತಿನ ಹಣ ಬರೋದು ಲೇಟ್ ಆಗುತ್ತೆ, ಅದರ ಜೊತೆಯಲ್ಲಿ ಈಗ 4,000 ರೂಪಾಯಿ ಒಟ್ಟಿಗೆ ಜಮಾ ಆಗುವಂಥ ಫಲಾನುಭವಿಗಳು ಯಾರು? ಯಾಕೆಂದರೆ ಈಗ ಕೆಲವೊಂದು ಜನರಿಗೆ ಇನ್ನೂ ಕೂಡ 17ನೇ ಕಂತಿನ ಹಣ ಬಂದಿಲ್ಲ. ಕೆಲವೊಂದು ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಮೈಸೂರು, ಕೊಡಗು, ಮಂಡ್ಯ, ಹಾಸನ, ಆಮೇಲೆ ಚಿಕ್ಕಮಗಳೂರು, ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ ಈ ಜಿಲ್ಲೆಗಳಲ್ಲಿ ಬಹಳಷ್ಟು ಜನರಿಗೆ ಇನ್ನೂ ಕೂಡ 17ನೇ ಕಂತಿನ ಹಣ ಬಂದಿಲ್ಲ. ಅದರ ಜೊತೆಯಲ್ಲಿ ಕೆಲವೊಂದು ಫಲಾನುಭವಿಗಳಿಗೆ ಹಣ ಬರೋದು ಲೇಟ್ ಆಗುತ್ತೆ. ಯಾವ ಕಾರಣಕ್ಕೆ ಅನ್ನೋದನ್ನು ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಮೊದಲನೇದಾಗಿ 4,000 ರೂಪಾಯಿ ಒಟ್ಟಿಗೆ ಜಮಾ ಆಗುತ್ತೆ. ಯಾರಿಗೆಪ್ಪ ಅಂತ ನೋಡೋದಕ್ಕೆ ಹೋದರೆ ಈಗ ಮೇಜರ್ ಆಗಿ ಪ್ರಮುಖವಾದ ಕಾರಣ ಗೃಹಲಕ್ಷ್ಮಿ 17ನೇ ಕಂತು 60% ಜನರಿಗೆ ಬಂದಿದೆ. ಇನ್ನೂ ಕೂಡ 40% ಜನರಿಗೆ ಬರೋದು ಬಾಕಿ ಇದೆ. ಆ 40% ಜನರಲ್ಲಿ 17ನೇ ಕಂತು ಯಾರಿಗಿನ್ನೂ ಕೂಡ ಜಮಾ ಆಗಿಲ್ಲ. ಕೆಲವೊಬ್ಬೊಬ್ರಿಗೆ 16ನೇ ಕಂತು ಕೂಡ ಜಮಾ ಆಗಿಲ್ಲ, ಓಕೆನಾ? ನಮ್ಮ ರೆಗ್ಯುಲರ್ ವೀಕ್ಷಕರಲ್ಲೇ 16ನೇ ಕಂತು ಕೂಡ ಜಮಾ ಆಗಿಲ್ಲ. ಅಂಥವರಿಗೆ ಈ ಮಾರ್ಚ್ ಎಂಡ್ ಒಳಗಡೆ, ಈ ಮಾರ್ಚ್ ಎಂಡ್ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಈ ಮಾರ್ಚ್ ಎಂಡ್ ಒಳಗಡೆ 17 ಮತ್ತು 18ನೇ ಕಂತಿನ ಹಣವನ್ನು ಎರಡೂ ಸೇರಿ 4,000 ರೂಪಾಯಿ ಹಣ ಬಿಡುಗಡೆ ಆಗುತ್ತೆ. ಒಂದೇ ದಿನ ಬಿಡುಗಡೆ ಆಗಲ್ಲ, ಒಂದೇ ಅಮೌಂಟ್ ಅಂತ ಬಿಡುಗಡೆ ಆಗಲ್ಲ, ಓಕೆನಾ? 4,000 ಅಂದರೆ ಒಂದೇ ದಿನದಲ್ಲಿ ಒಮ್ಮೆಗೆ 4,000 ಜಮಾ ಆಗಲ್ಲ. 2,000 ರೂಪಾಯಿ ಬೇರೆ ಬೇರೆ ದಿನಗಳಲ್ಲಿ ಒಟ್ಟಿಗೆ ಜಮಾ ಆಗುತ್ತೆ. ಯಾವುದೇ ಡೌಟ್ ಇಲ್ಲ, ಓಕೆನಾ? ಕಳೆದ ಸಾಕಷ್ಟು ಬಾರಿ ಈ ರೀತಿ ಆದಾಗ DBT ಹಣ ಜಮಾ ಆಗುವಲ್ಲಿ ಏನೇ ತಾಂತ್ರಿಕ ದೋಷ ಆಗಿ ಡಿಲೇ ಆದಾಗ ಖಂಡಿತವಾಗ್ಲೂ ಅವರಿಗೆ ಬಾಕಿ ಕಂತುಗಳನ್ನು ಸರ್ಕಾರ ಕೊಟ್ಕೊಂಡೇ ಬಂದಿದೆ. ಹಾಗಾಗಿ ಯಾವುದೂ ಡಿಲೇ ಮಾಡಿಲ್ಲ. ನಿಮ್ಮ ಡೀಟೇಲ್ಸ್ ಇರುತ್ತೆ, ನೀವು ಅರ್ಜಿ ಹಾಕಿರೋದಿರುತ್ತೆ, ನಿಮಗೆ ಎಷ್ಟು ಕಂತು ಕೊಟ್ಟಿದ್ದೀವಿ, ಇನ್ನೆಷ್ಟು ಕಂತು ಬಾಕಿ ಇದೆ ಅನ್ನೋ ಫುಲ್ ಕಂಪ್ಲೀಟ್ ಡೀಟೇಲ್ ಸರ್ಕಾರದ ಬಳಿ ಇರೋದ್ರಿಂದ ಯಾರ್ಯಾರಿಗೆ 16, 17, 18 ಈ 3 ಕಂತುಗಳು ಈಗ 18 ಬಿಡುಗಡೆ ಆಗಿಲ್ಲ, 17ನೇ ಕಂತು ಬಿಡುಗಡೆ ಆಗಿ 60% ಜನರಿಗೆ ಜಮಾ ಆಗಿ ನಿಂತಿದೆ. ಇನ್ನು ಉಳಿದವರಿಗೆ 17ನೇ ಕಂತು ದಿನನಿತ್ಯವೂ ಕೂಡ ಜಮಾ ಆಗ್ತಾ ಇಲ್ಲ, ಓಕೆನಾ? 40% ಜನರಿಗೆ ಹಾಗೆ ಹೋಲ್ಡ್ ಆಗಿದೆ. ಹಾಗಾಗಿ ನಿಮಗೆ ಮಾರ್ಚ್ ಎಂಡನ್ನು ಸೆಟ್ಲ್ಮೆಂಟ್ ಮಾಡಿ ಇಟ್ಕೊಂಡು ಮಾರ್ಚ್ ಎಂಡಲ್ಲಿ 17 ಮತ್ತು 18ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲೇಬೇಕು. ಯಾಕೆಂದರೆ ಫೈನಾನ್ಷಿಯಲ್ ಇಯರ್ ಸೆಟ್ಲ್ಮೆಂಟ್ ಇರೋದ್ರಿಂದ ಮಾಡಬೇಕಾಗತ್ತೆ, ಓಕೆನಾ? ಹಾಗಾಗಿ ಈಗ ಏನು ನೀವು ಯಾರಿಗೆ ಲೇಟ್ ಆಗುತ್ತಪ್ಪ ಅಂದರೆ ನಿಜವಾಗ್ಲೂ ಲೇಟ್ ಆಗೋದು ಯಾರಿಗೆ ಅಂದರೆ ನೀವೇನಾದರೂ ಈಗ 15 ಕಂತುವರೆಗೂ ಪಡ್ಕೊಂಡಿದ್ದೀರಾ, 30,000 ನಿಮ್ಮ ಖಾತೆಗೆ ಬಂದಿದೆ. ನಿಮಗೇನೋ ಪ್ರಾಬ್ಲಮ್ ಆಯಿತು, ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಇನ್ಯಾಕ್ಟಿವ್ ಆಯಿತು, ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ನೀವು ಆಧಾರ್ ಸೀಡಿಂಗ್ ಬದಲಾವಣೆಯನ್ನು ಮಾಡಿಸಿದ್ರಿ, ಅಥವಾ ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿದ್ರಿ ಅಂತ ಅಂದರೆ ಏನೇ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್, ಆಧಾರ್ ಸೀಡಿಂಗ್ ಇದರಲ್ಲಿ ಯಾವುದೇ ಬದಲಾವಣೆ ಆದರೂ ಕೂಡ ನಿಮಗೆ ಹಣ ಬರೋದು ಡಿಲೇ ಆಗುತ್ತೆ, ಓಕೆನಾ? ಹಣ ಬರೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಿದ್ರೆ ನಿಮಗೆ 1 ರಿಂದ 1.5 ತಿಂಗಳವರೆಗೂ ಕೂಡ ಹಣ ಬರೋದು ಡಿಲೇ ಆಗುತ್ತೆ. ನಿಖರವಾಗಿ ಇಷ್ಟೇ ದಿನ ಡಿಲೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದು 4 ದಿನ ಹೆಚ್ಚು ಕಡಿಮೆ ಆಗ್ಬೋದು. ಯಾಕೆಂದರೆ ಸರ್ಕಾರದ ವೆಬ್ಸೈಟಲ್ಲಿ ಆಧಾರ್ ಸೀಡಿಂಗ್ ಅಪ್ಡೇಟ್ ಆಗಿರಲ್ಲ, ಓಕೆನಾ? ನೀವು ಸಹಜವಾಗಿ ಕರ್ನಾಟಕ ಬ್ಯಾಂಕ್ ನಂದಿತ್ತು, ನಾನು ಕೆನರಾ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಕೊಟ್ಟಿದ್ದೇನೆ ಅಂತ ನೀವು ತಿಳ್ಕೊಂಡು ಆಧಾರ್ ಸೀಡಿಂಗ್ ವೆಬ್ಸೈಟಲ್ಲಿ ಚೆಕ್ ಮಾಡಿಸ್ತೀರಾ. ಚೆಕ್ ಮಾಡಿದಾಗ ನೀವೇ ಮೊಬೈಲ್ನಲ್ಲಿ ಚೆಕ್ ಮಾಡ್ತೀರಾ. ಚೆಕ್ ಮಾಡಿದಾಗ ನಿಮ್ಮದು ಆಧಾರ್ ಸೀಡಿಂಗ್ ಆ್ಯಕ್ಟಿವ್ ಅಂತ ತೋರಿಸ್ತಾ ಇರುತ್ತೆ. ಬಟ್ ಆದರೆ ಅಲ್ಲಿ ಗೌರ್ಮೆಂಟ್ ವೆಬ್ಸೈಟಲ್ಲಿ ಇನ್ನೂ ಕೂಡ ಹಳೆ ಬ್ಯಾಂಕ್ಗೆ ಅಪ್ಡೇಟ್ ಆಗಿರುತ್ತೆ. ಹೊಸ ಬ್ಯಾಂಕ್ ಅಪ್ಡೇಟ್ ಆಗಲಿಕ್ಕೆ 1 ರಿಂದ 1.5 ತಿಂಗಳು ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗಿರುತ್ತೆ, ಓಕೆನಾ? ಹಾಗಾಗಿ ನಿಮಗೆ ಹಣ ನಿಮ್ಮದೇನೂ ಮಿಸ್ಟೇಕ್ ಇಲ್ಲದೆ ನೀವು ರೆಗ್ಯುಲರಾಗಿ ಯಾವುದೂ ಬದಲಾವಣೆ ಮಾಡದೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ 16, 17 ಎರಡೂ ಬಂದಿಲ್ಲ ಆದರೂ 18ನೇ ಕಂತಿನ ಜೊತೆಯಲ್ಲಿ ಬಿಡುಗಡೆ ಆಗುತ್ತೆ. ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ಒಟ್ಟಿಗೆ 4,000 ರೂಪಾಯಿ ಜಮಾ ಆಗುತ್ತೆ ಅಂತ ಯಾರಿಗೆ ನಾ ಹೇಳಿದ್ದು ಅಂದರೆ ಯಾರ ಕಂತು 17ನೇ ಕಂತು ಬರೋದು ಬಾಕಿ ಇದೆ, ನಿಮಗೆ 18ನೇ ಕಂತಿನಲ್ಲಿ 4,000 ರೂಪಾಯಿ ಬಿಡುಗಡೆ ಆಗುತ್ತೆ, ವರಿ ಮಾಡಬೇಡಿ, ಓಕೆನಾ? ಹಾಗಾಗಿ ನಿಮಗೆ ಯಾರಿಗೆ ಲೇಟ್ ಆಗುತ್ತೆ ಅಂತ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ. ಇದೇ ರೀತಿ ಉಪಯುಕ್ತ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.